ಜೆ ಪದ್ಮನಾಭರಿಂದ ಸಚಿವ ಬಿ ನಾಗೇಂದ್ರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಸಚಿವರ ನಿರ್ದೇಶನದಂತೆ ಹಣ ವರ್ಗಾವಣೆ ಅಂತ ಹೇಳಿ ಪದ್ಮನಾಭ್ ಅವರು ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಈ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಹತ್ವದ ಮಾತುಕತೆ ಕೂಡ ನಡೆಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡಬಹುದಾಗಿತ್ತು. ಇವತ್ತು ತಡರಾತ್ರಿವರೆಗೂ ಹಿರಿಯ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಿದ್ದಾರೆ. ಎಸ್ಐಟಿ ಎದುರು ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಆಫೀಸರ್ ಪದ್ಮನಾಭ್, ಜೆ ಪದ್ಮನಾಭ್ರಿಂದ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸಚಿವರ ನಿರ್ದೇಶನದಂತೆ ಹಣ ವರ್ಗಾವಣೆ ಅಂತ ಹೇಳಿ ಪದ್ಮನಾಭ್ ಎಸ್ಐಟಿ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ರಾತ್ರಿ ಸಿಎಂ ಸಿದ್ದರಾಮಯ್ಯರಿಂದ ಮಹತ್ವದ ಚರ್ಚೆ ಕೂಡ ಆಗಿದೆ. ಪ್ರಮುಖರ ಜೊತೆ ನಾಗೇಂದ್ರ ರಾಜೀನಾಮೆ ಪಡೆಯೋ ಬಗ್ಗೆ ಹಿರಿಯರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ತಡರಾತ್ರಿವರೆಗೂ ಹಿರಿಯ ಸಚಿವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯರ ವಿವೇಚನೆಗೆ ಬಿಟ್ಟಿರುವ ಹಲವಾರು ಹಿರಿಯ ಸಚಿವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ರಾಜೀನಾಮೆಗೆ ಸೂಚಿಸುವ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಯಾರೆಲ್ಲ ಜೊತೆ ಮೀಟಿಂಗ್ ಮಾಡಿದ್ರಲ್ಲ ಅವರಿಗೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಒಬ್ಬ ಹಿರಿಯ ಅಧಿಕಾರಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ರಮ ಹಣ ಇಲ್ಲಿ ವರ್ಗಾವಣೆ ಆಗಿದೆ ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಇಬ್ಬರು ಆಫೀಸರ್ಸ್ಗಳನ್ನ ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತಗೊಂಡಿದ್ದಾರೆ. ಅವರ ವಿಚಾರಣೆ ಆಗ್ತಿದೆ. ಅಲ್ಲಿಂದ ಸಿಕ್ತಿರುವಂತಹ ಮಾಹಿತಿಯನ್ನ ಸಿಎಂ ಆಲೋಚಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಇರ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಇಲ್ಲಿ ನಾಗೇಂದ್ರ ಅವರ ಹೆಸರನ್ನ ಪದ್ಮನಾಭ್ ಅವರು ಹೇಳಿರೋದ್ರಿಂದ ನಾಗೇಂದ್ರ ಅವರ ತಲೆದಂಡ ಇವತ್ತೇ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು? ಸಭಾ ಬಹಳ ಮುಖ್ಯವಾಗಿರುವಂಥದ್ದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಡರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ನಿವಾಸ ಕಾವೇರಿಯಲ್ಲಿ ಹಿರಿಯ ಸಚಿವರ ಸಭೆ ಕೂಡ ನಡೆದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯವರು ಹಿರಿಯ ಸಚಿವರ ಜೊತೆ ಈ ಒಂದು ವಿಚಾರವಾಗಿ ಸುದೀರ್ಘವಾಗಿ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಮತ್ತು ಜೊತೆಗೆ ಕೆ ಎಚ್ ಮುನಿಯಪ್ಪ ಸೇರಿದಂತೆ ಹಲ ಹಿರಿಯ ಸಚಿವರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಯಾಕಂದ್ರೆ ಬಹಳ ಪ್ರಮುಖವಾಗಿರುವಂಥದ್ದು ಎಸ್ಐಟಿ ಮುಂದೆ ನೇರವಾಗಿ ಪದ್ಮನಾಭ್ ಅವರು ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಯಾಕಂತಂದ್ರೆ ನನ್ನದೇನು ಪಾತ್ರ ಇಲ್ಲ, ಎಲ್ಲವೂ ಸಚಿವರ ಸೂಚನೆಯಂತೆ ನಿರ್ದೇಶನದಂತೆ ನಾನು ಆ ಕೆಲಸವನ್ನ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ನೇರವಾಗಿ ವಿಶೇಷ ತನಿಖಾ ತಂಡದ ಮುಂದೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಪಡೆಯುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ರಾತ್ರಿ ಮಹತ್ವದ ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಒಂದು ಹಂತದಲ್ಲಿ ಸಚಿವರು, ಹಿರಿಯ ಸಚಿವರು ಎಲ್ಲರೂ ಕೂಡ ರಾಜೀನಾಮೆ ಪಡೆದುಕೊಳ್ಳೋದೇ ಒಳ್ಳೆಯದು ಅನ್ನುವಂಥ ಸಲಹೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅದ್ರ ಜೊತೆಗೆ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಮೊದಲೇ ನಾವು ರಾಜೀನಾಮೆ ಪಡೆದುಕೊಳ್ಳೋದು ಒಳ್ಳೆಯದು, ಮುಂದೆ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಅನ್ನುವಂಥ ಮಾತನ್ನು ಕೂಡ ಈಗ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತಿಮವಾಗಿ ಸಿಎಂ ಯಾವುದೇ ನಿರ್ಧಾರ ಕೈಗೊಂಡ್ರು ನಮ್ಮ ಎಲ್ಲರ ಸಹಮತ ಇದೆ ಅನ್ನುವಂಥ ಮಾತನ್ನು ಹಿರಿಯ ಸಚಿವರು ಸಿಎಂ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷ ಈಗಷ್ಟೇ ಕೂಡ ಮುಗಿಸಿರುವಂಥದ್ದು. ಈ ಒಂದು ಹಂತದಲ್ಲಿ ಈ ರೀತಿಯ ಬೆಳವಣಿಗೆ ಆಗಿರುವಂಥದ್ದು ಸಹಜವಾಗಿ ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಒಂದಷ್ಟು ಕಸಿಮಿಸಿ ಜೊತೆಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ಆತಂಕಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಬಹುತೇಕ ಇವತ್ತೇ ರಾಜೀನಾಮೆ ಪಡೆಯುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ ನಂತರ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಸಚಿವರಿಗೆ ರಾಜೀನಾಮೆ ನೀಡುವಂತೆ ಸೂಚನೆ ನೀಡುವಂತೆ ಎಲ್ಲ ಸಾಧ್ಯತೆಗಳು ಇವತ್ತು ದಟ್ಟವಾಗಿರುವಂಥದ್ದು. ಸಭಾ ಇನ್ ಕೇಸ್ ಇವತ್ತೇ ರಾಜೀನಾಮೆಯನ್ನ ನಾಗೇಂದ್ರ ಅವರು ಸೂಚಿಸಿದ್ರೆ ನಾಗೇಂದ್ರ ಅವರ ಪಾತ್ರ ಇರೋದು ಇಲ್ಲಿ ವಿಪಕ್ಷ ನಾಯಕರಿಗೆ ದೊಡ್ಡ ಆಹಾರ ಸಿಕ್ಕಂತಾಗುತ್ತಲ್ವಾ, ಅಸ್ತ್ರ ಸಿಕ್ಕಂತಾಗುತ್ತಲ್ವಾ ಹರೀಶ್ ಈ ಸಂದರ್ಭದಲ್ಲಿ? ಸಭಾ ಇಲ್ಲಿ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಯಾಕಂತಂದ್ರೆ ಒಂದು RBI ನಿರ್ದೇಶನದಂತೆ ಒಂದು ರೀತಿಯಲ್ಲಿ ಕೂಡ CBI ತನಿಖೆ ಎದುರಾಗುವಂಥದ್ದು ಕೂಡ ಸಹಜವಾಗಿ ಗೊತ್ತಿದೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರಂಭದಲ್ಲಿ ಅಷ್ಟು ಗಂಭೀರವಾಗಿ ಇದನ್ನ ವಿಚಾರವನ್ನು ತೆಗೆದುಕೊಂಡಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆಯುವಂಥ ಒಂದು ವಿಚಾರವಾಗಿ ಕೂಡ ಯಾವುದೇ ರೀತಿಯ ಉತ್ಸಾಹವನ್ನು ಆರಂಭದಲ್ಲಿ ತೋರಿಸೇ ಇರುವಂಥದ್ದು. ಆದರೆ ಯಾವಾಗ CBI ಇದಕ್ಕೆ ಎಂಟ್ರಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿತ್ತೋ ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಕೂಡ ರಾಜೀನಾಮೆ ಪಡೆಯುವಂಥ ಒಂದು ವಿಚಾರವಾಗಿ ಚರ್ಚೆ ಆಗಿರುವಂಥದ್ದು. CBI ತನಿಖೆ ಎತ್ಕೊಂಡಂಥ
ಸಂದರ್ಭದಲ್ಲಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳು ನೇರವಾಗಿ ಕೂಡ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಇಟ್ಕೊಂಡು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ರಾಜೀನಾಮೆ ಪಡೆಯೋದೇ ಉತ್ತಮ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ವಿ. ಈ ಹಿನ್ನೆಲೆಯಲ್ಲಿ ಹಿರಿಯ ಸಚಿವರು ಎಲ್ಲರೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು, ರಾಜೀನಾಮೆಯನ್ನು ಪಡೆದುಕೊಳ್ಳೋದೇ ಒಳ್ಳೆಯದು, ಉತ್ತಮ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ಜೊತೆ ಚರ್ಚಿಸಿ ಆ ಒಂದು ವಿಚಾರವಾಗಿ ಕೂಡ ಸ್ಪಷ್ಟವಾಗಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸಭಾ ಹರೀಶ್, ಜೆ ಪದ್ಮನಾಭ್ ಅವರು ಇಲ್ಲಿ ನಾಗೇಂದ್ರ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ ಅಥವಾ ಆ ಕೆಲಸ ಯಾವಾಗ ಆಗಬಹುದು ಅಂತ ಅನ್ಸುತ್ತೆ? ಸಭಾ ಸದ್ಯಕ್ಕೆ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂತಂದ್ರೆ ಒಂದು ಈಗ ವಿಶೇಷ ತನಿಖಾ ದಳ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ ಒಂದು ಶಿವಕುಮಾರ್ ಅನ್ನುವರನ್ನು ಕೂಡ ಈಗ SIT ಬಂಧಿಸಿದೆ. ಸೊ ಅವರು ಕೂಡ ಅವರ ಬಹಳ ಪ್ರಮುಖ ಪಾತ್ರ ಇದೆ ಅನ್ನುವಂಥ ಮಾತುಗಳು, ಚರ್ಚೆಗಳು ಕೂಡ ಆಗ್ತಿದೆ. ಶಿವಕುಮಾರ್ ಅನ್ನುವಂಥದ್ದು ಕೂಡ ಸಚಿವರಿಗೆ ಹತ್ತಿರವಾಗಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ಈಗ ಕೇಳಿಬರ್ತಿದೆ. ಈ ಹಿನ್ನೆಲೆಯಲ್ಲಿ ಶಿವಕುಮಾರ್ನಿಂದ ಒಂದಷ್ಟು ಮಾಹಿತಿಗಳನ್ನ ಕೂಡ ಈಗ SIT ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸೊ ಎಲ್ಲವೂ ಕೂಡ ಸಚಿವರಿಗೆ ಉರುಳಾಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು. ಸದ್ಯಕ್ಕೆ ರಾಜ್ಯ ಸರ್ಕಾರ ಇರುವಂಥದ್ದು ಸೊ ತನಿಖಾ ವರದಿ ಬಂದ ನಂತರ ತೀರ್ಮಾನ ಕೈಗೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಹಂತದಲ್ಲಿ ಚರ್ಚೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಆದರೆ ಯಾವಾಗ CBI ಇದರಲ್ಲಿ ಪಾಲುಗಾರಿಕೆ ಅಂದ್ರೆ CBI ಇದರಲ್ಲಿ ಇಂಟರ್ಫಿಯರ್ ಆಗುತ್ತೆ, CBI ತನಿಖೆಯನ್ನು ಎತ್ಕೊಳ್ಳುತ್ತೆ ಅನ್ನುವಂಥದ್ದು ಯಾವಾಗ ವಿಚಾರ ಮುಂದಕ್ಕೆ ಬಂತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಂಭೀರವಾಗಿ ಚರ್ಚೆ ಆಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ಹಂತದಲ್ಲಿ ಸಾಗುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಅವೆಲ್ಲವೂ ಕೂಡ ಸಹಜವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಗಮನಕ್ಕೆ ಬರ್ತಿದೆ ಅನ್ನುವಂಥ ಮಾತುಗಳು. ಈ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆಯನ್ನು ಪಡೆದು ಸದ್ಯದ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ಪಾರಾಗಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಒಳದಂತೆ ಕಾಣಿಸ್ತಿದೆ. ಸಭಾ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಾಗಿರೋದು ಒಂದು, ಮತ್ತು SIT ಅಧಿಕಾರಿಗಳು ಕೂಡ ಇಲ್ಲಿ ಸಚಿವರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಕೂಲಂಕಷವಾಗಿರುವಂತಹ ತನಿಖೆಯನ್ನ ನಡೆಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಸರ್ಕಾರ ಅಂತ? ಸಭಾ ಈಗಾಗಲೇ ರಾಜ್ಯ ಸರ್ಕಾರ ದಿಢೀರ್ನ ಕೂಡ SIT ತನಿಖೆಗೆ ವಹಿಸಿರುವಂಥದ್ದು. ಯಾಕಂತಂದ್ರೆ ಒಂದು COD ತನಿಖೆ ನಡೆಯುವಂಥ ಒಂದು ಹೊತ್ತಲ್ಲಿ ನೇರವಾಗಿ ಕೂಡ SIT ತನಿಖೆಯನ್ನು ರಚನೆ ಮಾಡಿದ್ದೆ. ಅದ್ರ ಮಧ್ಯೆ CBI ತನಿಖೆ ಇನ್ನೇನು ಕೈಗೆತ್ತಿಕೊಳ್ಳುತ್ತೆ, ಇನ್ನೇನು ಆರಂಭ ಆಗುತ್ತೆ ಅನ್ನುವಂಥ ಹೊತ್ತಲ್ಲಿ ಕೂಡ ದಿಢೀರ್ನ SIT ತನಿಖೆಗೆ ಈಗ ಆದೇಶವನ್ನು ಕೊಟ್ಟು ಸರ್ಕಾರ ನಡೆಸ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೂಡ ಸೇಫ್ ಆಗುವಂಥ ಲೆಕ್ಕಾಚಾರದಲ್ಲಿ ಆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನುವಂಥ ಮಾತುಗಳು, ಗುಸುಗುಸುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಆದರೆ ಒಂದು ರೀತಿಯಲ್ಲಿ SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ಅವರಿಗೆ ಕ್ರಮವನ್ನು ಕೈಗೊಳ್ತಾರೆ, ಯಾವ ರೀತಿ ಅವರ ರಿಪೋರ್ಟ್ಗಳನ್ನು ಕೊಡ್ತಾರೆ, ಯಾವ ರೀತಿ ಹೇಳಿಕೆಗಳನ್ನ ದಾಖಲಾಗುತ್ತೆ, ಅಥವಾ ಪದ್ಮನಾಭ್ ಅವರ ಹೇಳಿಕೆಯನ್ನು ನಿಜಕ್ಕೂ ದಾಖಲಾಗುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಆಗ್ತಿದೆ. ಒಂದು ವೇಳೆ ಅಧಿಕೃತವಾಗಿ ದಾಖಲಾಗಿದ್ದೇ ಆದಲ್ಲಿ ಸೊ ಅಂತಿಮವಾಗಿ ನೋಟಿಸ್ ಅನ್ನು ಕೊಡಲೇಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಪದ್ಮನಾಭ್ ಕೊಟ್ಟಿರುವಂತಹ ಹೇಳಿಕೆಗೆ ಅಧಿಕೃತವಾಗಿ ದಾಖಲಿಸಿಕೊಂಡು ಅದಕ್ಕೆ ಸಹಿ ಕೂಡ ಬಿದ್ದಿದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗಿದೆ. ಒಂದು ವೇಳೆ ಅಧಿಕೃತವಾಗಿ ಸಹಿ ಹಾಕಿ ಸೊ ಒಂದು ವೇಳೆ ದಾಖಲಿಸಿಕೊಂಡಿದ್ದೇ ಆಗಿದ್ದಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಚಿವರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮೊದಲೇ ಸೊ ಅವರ ರಾಜೀನಾಮೆ ಪಡೆಯುವಂತ ಉತ್ತಮ ಅನ್ನುವಂಥ ಚರ್ಚೆಗಳು ಕೂಡ ಈಗ ಪಕ್ಷದ ಮಟ್ಟದಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಸಭಾ ಓಕೆ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರಮುಖರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ರಾಜೀನಾಮೆ ಕೇಳಬೇಕಾ ಬೇಡವಾ, ಪಡ್ಕೋಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಿದ್ದಾರೆ. ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಸಿಎಂ ವತಿಯಿಂದ ಆಯಿತು. ವಾಟ್ ಅಬೌಟ್ ನಾಗೇಂದ್ರ? ಅವರೇನಾದ್ರೂ ಸ್ವಯಂ ಪ್ರೇರಿತರಾಗಿ ಬಂದು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ ಅಥವಾ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರಾ? ಯಾರ್ದಾದ್ರೂ ಜೊತೆ ಕಾನೂನು ಸಲಹೆಯನ್ನ ಏನಾದ್ರೂ ಪಡೆದಿದ್ದಾರಾ? ಹಿರಿಯ ಸಚಿವರನ್ನ ಅಥವಾ ನಾಯಕರನ್ನ ಏನಾದ್ರೂ ಸಂಪರ್ಕ ಮಾಡಿದ್ರಾ? ಹರೀಶ್, ಸಭಾ ಈಗಾಗಲೇ ಕೂಡ ಸಚಿವ ನಾಗೇಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಅಂದರೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಮಾರು 20 ನಿಮಿಷಗಳ ಕಾಲ ಪ್ರಕರಣದಲ್ಲಿ ತನ್ನ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು ಕೂಡ ಅವರು ಸಿಎಂ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯ ಸೂಚನೆಯನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ನ್ಯೂಸ್ ಫಸ್ಟ್ಗೆ ಅವರು ನಾಗೇಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಇದೇವರೆಗೂ ಯಾವುದೇ ರೀತಿ ಕರೆ ನನಗೆ ಇನ್ನೂ ಬಂದಿಲ್ಲ, ಬಂದ ನಂತರ ನೇರವಾಗಿ ನಾನು ಹೋಗಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಅವರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಆದರೆ ಅಧಿಕೃತವಾಗಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಸೂಚನೆ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಸೊ ನಾಗೇಂದ್ರ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಸೊ ತನ್ನ ಉರುಳಾಗುವಂಥ ತನಗೆ ಅದು ಉರುಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಹಜವಾಗಿ ನಾಗೇಂದ್ರ ಅವರು ಸೊ ಯಾವ ರೀತಿ ಕೆಲವೊಂದು ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೊ ಒಂದು ರೀತಿಯ ವಕೀಲರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ತಾನು ಅದಕ್ಕೆ ಬದ್ಧ ಅನ್ನುವಂಥ ಮಾತನ್ನು ಕೂಡ ಸ್ವತಃ ನಾಗೇಂದ್ರ ಅವರು ಹೇಳಿರುವಂಥದ್ದು. ಸಭಾ ರೈಟ್ ಹರೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.